ಭಾಂಡಿ ತುಂಬ ಬಳಗ ನಿನಗ ಎದ್ದಾರ. ಹೆಂಡರು ಮಕ್ಕಳು ಇವರೆಲ್ಲ ಯಾರ? ಭಾಂಡಿ ತುಂಬ ಬಳಗ ನಿನಗ ಎದ್ದಾರ. ಕಂಡ ಕಡೆಗೆಲ್ಲ ಪ್ರೀತಿಯ ಕಂಡ ಕಡೆಗೆಲ್ಲ ಪ್ರೀತಿಯ ಓಡುವ ಧಕ್ಕೆ ಬೆನ್ನ ಹತ್ಯಾರ. ಓಡುವ ಧಕ್ಕೆ ಬೆನ್ನ ಹತ್ಯಾರ. ಪಟ್ಟಿ ಸಂಸಾರ ನಿವಾರ. ಪಟ್ಟಿ ಸಂಸಾರ ಕಟ್ಟಿ ಸಂಸಾರ ನಿವಾರ. ಕಟ್ಟಿ ಸಂಸಾರ ನಿವಾರ. ಎಷ್ಟಿದ್ದರು ಒಂದೂದಿನ ಹೋಗುದು ನಿರ್ಧಾರ. ಎಷ್ಟಿದ್ದರು ಒಂದೂದಿನ ಹೋಗುದು ನಿರ್ಧಾರ. ಹೋಗುದು ನಿರ್ಧಾರ. ಹೋಗುದು ನಿರ್ಧಾರ. ಎಷ್ಟಿದ್ರು ಹೋಗುದು ನಿರ್ಧಾರ. ಅದು ಭಗವಂತನ ಇಚ್ಛೆ ಅದ. ಹೌದಾ? ಸೃಷ್ಟಿಕರ್ತ ಪರಮಾತ್ಮ ಸೃಷ್ಟಿ ಮಾಡಿರುವಂತ ಜಗತ್ತದ. ಹೌದಾ? ಹೌದಿಲ್ಲ? ಅಣ್ಣ ನೀ ಸುಳ್ಳು ಬೆಳ್ಸಕತ್ತಿ ಅಂದ್ರ ತಂಗಿ ಎಲ್ಲಾ ಕಲಿಕಾಲ ಸುಳ್ಳದ ಅಂತ ಹೇಳ್ತಾನ ಅಣ್ಣ. ಮತ್ತೆ ಎಲ್ಲಾ ಕಲಿಕಾಲ ಸುಳ್ಳಿತ್ತಪ್ಪ ಅಂದ್ರ ಇತ್ತಂದ್ರ ಭಗವಂತ ಸೃಷ್ಟಿ ಮಾಡುತ್ತ ಜಗತ್ತಿನ ಸುಳ್ಳೆ ಅಂದಂಗ ಐತ್ಲ. ಸುಳ್ಳೆ ಅಂದಂಗ ಐತಲ್ಲ. ಯಾನ ಮಾತಾಡ್ತೀವಣ್ಣ? ಹೌದು. ಸೃಷ್ಟಿಕರ್ತ ಭಗವಂತ ಸೃಷ್ಟಿ ಮಾಡಿರುವಂತ ಜಗತ್ತ ಸತ್ಯದ. ಸತ್ಯದ ಸತ್ಯದ ತಿಳ್ಕೊಂಡು ಎಷ್ಟೋ ತಲೆಮಾರಿ ಎಷ್ಟೋ ಯುಗಗಳು ಹೋಗ್ಯಾವ. ಹೌದಾ? ಆದ್ರ ಇನ್ನ ಉಳಿದದ ಯಾಕ? ಯಾಕ್ರಿಪ್ಪ? ಇದು ಸತ್ಯವಾದದ್ದದ. ಹೌದಾ? ಅದಕ್ಕೆ ಜಗತ್ತಿನಾಗ ಸತ್ಯ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದು. ಹೌದ್ ಹೌದಿಲ್ಲ? ಹೌದ್. ಬಹಳೇನು ಮಾತಾಡ್ಲಾರ್ದೆ ಇನ್ನೊಂದು ಮಾತನ್ನ ಹೇಳ್ತಿದ್ದ. ಏನ್ರಿಪ್ಪ? ಆ ಸೀತಾರಾಮರ ಬಗ್ಗೆ ಮಾತು ಹೇಳ್ಕೊತ ಬಂದು ಎಲ್ಲಾ ರಾಜ್ಯವನ್ನೇ ತ್ಯಜಿಸಿ ಬಂದಿದ್ಲು ಯಾರು? ಸೀತಾದೇವಿ. ಒಂದು ಮಾಯದ ಜಿಂಕಿಗೆ ಮನಸ್ಸೊತ್ತು ಬೇಡಿದ್ರು ರಾಮಗೆ. ಹೌದಿಲ್ಲ? ರಾಮಗೆ ಬೇಡಿದ್ರು. ರಾಮ ಜಿಂಕಿ ಹಿಡಿಯಕವಾದ ಹೋದಂತ ಸಂದರ್ಭದೊಳಗ ಲಕ್ಷ್ಮಣನ ಕಳಿಸ್ತಾನ. ರಾಮ ಚೀರಿದಂಗ ಲಕ್ಷ್ಮಣನ ಕಳಿಸ್ತಾಳ ಸೀತಾದೇವಿ. ಏನಂತ್ರಿ? ನಿಮ್ಮ ಅಣ್ಣಗೆ ಏನಾರ ಆಯ್ತು ನಾನು ನೋಡಿ ಹೋಗುವಂತ ಕಳಿಸಿದಾಗ ಲಕ್ಷ್ಮಣ ಒಂದು ರೇಖೆಯನ್ನ ಹಾಕಿ ಅತ್ತಿಗೆಗೆ ಈ ರೇಖೆ ದಾಟಿ ಹೋಗಬೇಡ ಅತ್ತಿಗೆ ಅಂತ ಹೇಳಿ ಆ ರಾಮನ ನೋಡಕ ಲಕ್ಷ್ಮಣನ ಹೋದ. ಲಕ್ಷ್ಮಣ ರೇಖೆ ಹಾಕಿ ಹೋದಂತ ಸಂದರ್ಭದೊಳಗ ಯಾರು 10 ತಲೆಯ ರಾವಣ. ಹೌದು, ರಾವಣ ಏನ ಮಾಡಿದ? ಏನ್ರಿಪ್ಪ? ರೂಪ ಬದಲ ಮಾಡಿಕೊಂಡು ಸುಳ್ಳಿನ ರೂಪ ತಟ್ಕೊಂಡು ಭಿಕ್ಷಾ ಬೇಡ್ಲಿಕ್ಕೆ ಬಂದ. ಹೌದು, ಸುಳ್ಳಿನ ರೂಪ ತೊಟ್ಟು ಬಂದಲ್ಲಿ ಎಷ್ಟರ ಹುಚ್ಚದಿಯೋ ಅಣ್ಣ ನೀ. ಅಲ್ಲಿ ಸುಳ್ಳಿನ ರೂಪ ತಟ್ಕೊಂಡು ಬಂದು ಸೀತಾದೇವಿನ ಒಯ್ದತ್ ಹೇಳ್ತಿದ್ದೀನಿ. ನಾಚಿಗೆ ಬರ್ಬೇಕು ನಿನಗೆ. ಹೌದಾ? ಅಲ್ಲವನ್ನ ಅವ ಸುಳ್ಳಿನ ರೂಪ ತಟ್ಕೊಂಡು ಒಂದು ಸೀತಾದೇವಿ ಒಯ್ದಾನಕ್ಕರೆ ನಿಮ್ಮ ಸುಳ್ಳು ಹೇಳಿರ್ತಕ್ಕಂತ ರಾವಣನ 10 ತಲೆ ರಾವಣ ಒಂದು ತಲೆನು ಜಗತ್ತಿನ ಭೂಮಿ ತಲೆ ಮ್ಯಾಗ ಉಳಿದಿಲ್ಲ ಅಣ್ಣ. ಒಂದು ತಲೆ ಉಳಿದಿಲ್ಲ. ಹೌದು, ನಾನು ರಾವಣ ತಲೆ ಒಂದು ಉಳಿಲಿಲ್ಲ.
ನಾನಾ ಅಂತ ಮೆರೆತಿದ್ದ 10 ತಲೆ ರಾವಣಿಗಿದ್ದು. ಹೌದಾ ಪರಮಾತ್ಮನನ್ನ ಒಲಿಸಿಕೊಂಡು ಶಿವಲಿಂಗ ಪಡ್ಕೊಂಡಿದ್ದ ಆತ್ಮಲಿಂಗನ ಯಾರು 10 ತಲೆ ರಾವಣ. ಹೌದಾ ಅವ ಪಡ್ಕೊಂಡಿರ್ತಕ್ಕಂತ ಆಯುಷ್ಯದೊಳಗ ಅರ್ಧ ಕೂಡ ಬದುಕಲಿಲ್ಲವ. ಹೌದಾ ಯಾಕೆ ಬದುಕಲಿಲ್ಲ? ಯಾಕ್ರಿಪ್ಪ? ಅವ ಸುಳ್ಳು ಹೇಳೇನತ್ತ ಬದುಕಲಿಲ್ಲವ. ಅವ ಸತ್ಯದಿಂದ ನಡೆದದ್ದಂದ್ರೆ ಇನ್ನ ಬದುಕ್ತಿದ್ದವ ಅವನ ಆಯುಷ್ಯ ಇರುವವರೆಗೂ. ಹೌದಾ ಅವನ ಭೂಮಿ ತಲೆ ಮ್ಯಾಗ ಅವನ ತಲೆಗಳು ಅಜರಾಮರವಾಗಿ ಕೂನಾಗಿ ಉಳ್ಕೋತಿದ್ದು. ಅವ ಸುಳ್ಳು ಹೇಳ ತಿಳ್ಕೊಂಡ ಮೆರದನ ತಿಳ್ಕೊಂಡ ಸುಳ್ಳು ಹೇಳಿದಕ್ಕಾಗಿ ಒಂದು ತಲೆನು ಭೂಮಿ ತಲೆ ಮ್ಯಾಗ ಉಳಿದಿಲ್ಲ. ಹೌದಾ ಮತ್ ಹೇಳಕತ್ತಾನ ಸುಳ್ಳು ಹೇಳಿ ಸೀತಾದೇವಿನ ಒಯ್ದ ರಾವಣ ಅಂತ ಹೇಳ್ತಾನವ. ಸುಳ್ಳು ಹೇಳಿ ಹೊಯ್ದ ಕರೆ ಎಲ್ಲಿ ಉಳದ? ಎಲ್ಲಿ ಉಳದವ? ಸುಳ್ಳು ಹೇಳ್ಯಾನ ಸತ್ ಹೋದವ. ಕರೆ ಹೇಳಿದ್ರೆ ಜಗತ್ತಿನಾಗ ಹೆಸರಾಗಿ ಉಳಿತಾರ. ಹೌದಾ ಕೋಣ ಉಳಿತದ. ಕೋಣ ಉಳಿತದ. ಹೌದಿಲ್ಲ? ಹೆಸರು ಅಜರಾಮರ ಉಳಿತದ. ಅದಕ್ಕೆ ಇನ್ನೊಂದು ಧರ್ಮರಾಜ ಯುದ್ಧ ನಡೆಯುವಂತ ಸಂದರ್ಭದಾಗ ದ್ರೋಣಾಚಾರ್ಯರ ಮಗ ತೀರ್ಕೊಂಡ ಅಂತ ಸುಳ್ಳು ಹೇಳಿದ. ಸುಳ್ಳು ಹೇಳಿದ. ಧರ್ಮರಾಜ ಸುಳ್ಳು ಹೇಳ್ಯಾನ ತಂಗಿ ಅಲ್ಲಿ ಅಂತ ಹೇಳ್ತಾನ. ಅಣ್ಣ ನಿನಗೊಂದು ಮಾತು ಹೇಳ್ತಿ. ಯಾಕೆ ಸುಳ್ಳು ಹೇಳಿದ ಅಂತ ಕೇಳಿಕರೆ ನಿಮ್ಮ ಒಂದೇ ಒಂದು ಸುಳ್ಳು ಹೇಳಿದಕ್ಕಾಗಿ ಅವ ಧರ್ಮರಾಜ ಇದ್ದಕರೆ ಒಂದೇ ಒಂದು ಸುಳ್ಳು ಹೇಳಿದಕ್ಕಾಗಿ ಅವನಿಗೆ ನರಕ ದರ್ಶನ ಆಗ್ಯದ. ಹೌದು ನರಕ ದರ್ಶನ ಆಗ್ಯದ. ಮತ್ತ ಆ ಸುಳ್ಳು ಅವ ಹೇಳಿದ್ದಿಲ್ಲ ಅಂದ್ರ ಅವ ಯಾಕೆ ನರಕ ದರ್ಶನ ಆಗ್ತಿತ್ತು? ಹೌದಾ ಆಗುತ್ತಿದ್ದಿಲ್ಲ. ಯಾಕಾಗ್ಯದ? ಯಾಕ್ರಿಪ್ಪ? ನಮ್ಮ ಸುಳ್ಳು ಹೇಳಿದಕ್ಕಾಗಿ ಅವನಿಗೆ ನರಕ ದರ್ಶನ ಆಗ್ಯದ. ಸುಳ್ಳು ಹೇಳನ ನರಕ ದರ್ಶನ ಆಗ್ಯದ. ಹೌದಿಲ್ಲ? ಅದಕ್ಕೆ ಇಲ್ಲತ್ತಮ್ಮ ಸುಳ್ಳು ಯಾವತ್ತಿದ್ರು ಕ್ಷಣಿಕದ. ಕ್ಷಣಿಕ. ಹೌದಿಲ್ಲ? ಸುಳ್ಳು ಯಾವಾಗೂ ಸುಖ ಆಗಂಗಿಲ್ಲ. ಸುಳ್ಳು ಯಾವತ್ತು ದಂಡಿಗೆ ಹತ್ತು ಮಾತು ಅಲ್ಲ. ದಂಡಿಗೆ ಹತ್ತುವುದೇ ಇಲ್ಲ. ಹೌದಿಲ್ಲ? ಜಗತ್ತಿನಾಗ ಸತ್ಯ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದು. ಇರ್ಲಿ ತಮ್ಮ, ಬಹಳ ಮಾತಾಡ್ಲಾರ್ದು